ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಜೊತೆಗೆ ಧರ್ಮಸ್ಥಳದ ಸ್ಥಳೀಯರು ಮಾತಾಡಿದ್ದಾರೆ. ಯಾವ ಕಾರಣಕ್ಕೆ ಇದೆಲ್ಲ ಆಯ್ತು, ಇಷ್ಟೆಲ್ಲ ರಂಪಾಟ ಆಯ್ತು ಅನ್ನೋದನ್ನು ಅವರು ವಿವರಿಸಿದ್ದಾರೆ. ಅವ್ರು ಹೇಳಿದ್ದಾರೆ, ಕ್ಷೇತ್ರದ ಬಗ್ಗೆ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ. ತನಿಖೆ ಆಗ್ತಾ ಇದೆಯಲ್ವಾ, ಸತ್ಯಾಸತ್ಯತೆ ಬಯಲಾಗ್ಲಿ. ಇದು ಧರ್ಮಸ್ಥಳದ ಸ್ಥಳೀಯರ ಮಾತು. ಸುಮ್ಮನೆ ಆರೋಪ ಮಾಡಿ ಬೇರೆ ರೀತಿ ಇಲ್ಲ ಸಲ್ಲದ ಯಾವುದೋ ಒಂದು ಬ್ರಹ್ಮಾಲೋಕವನ್ನ ಸೃಷ್ಟಿ ಮಾಡಿ ಕನ್ಫ್ಯೂಷನ್ ಯಾಕೆ ಕ್ರಿಯೇಟ್ ಮಾಡ್ತಿದ್ದಾರೆ ಇವರು ಅನ್ನೋದು ಅವ್ರ ಪ್ರಶ್ನೆ. ದಿನಕ್ಕೆ ಸುಳ್ಳು ಮಾಹಿತಿ ಪ್ರಸಾರ ಮಾಡ್ತಿದ್ದಾರೆ. ನಮ್ಮ ಕ್ಷೇತ್ರದ ಬಗ್ಗೆ, ನಮ್ಮ ಕಾವಂದರ ಬಗ್ಗೆ, ಈ ಊರಿನ ಬಗ್ಗೆ, ಅದಕ್ಕಿಂತ ಹೆಚ್ಚಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿನ ಬಗ್ಗೆ ಈ ಥರ ಮಾತಾಡುವಾಗ ಸರ್ಕಾರ ಕೂಡ ಸುಮ್ಮನೆ ಇದ್ದದ್ದು ತುಂಬ ಬೇಸರದ ವಿಷಯ. 13 ವರ್ಷ ನಾವೆಲ್ಲರೂ ಸುಮ್ಮನೆ ಕೂತಿದ್ದೇವೆ, ಇನ್ನೂ ಕೂಡ ಸುಮ್ಮನೆ ಕೂತ್ಕೊಳ್ಳೋ ವಿಷಯ ಇಲ್ಲ. ನಮಗೆ ಬೈಲಿ ಬೇಸರ ಇಲ್ಲ. ಕಾವಂದರಿಗೆ ಬೈತಾರೆ, ಸ್ವಾಮೀಜಿಗೆ ಬೈತಾರೆ, ಕ್ಷೇತ್ರಕ್ಕೆ ಬೈತಾರೆ, ಹೆಚ್ಚಾಗಿ CMಗೆ ಬೈತಾರೆ ಅಂತಾದರೆ ನಾವೆಲ್ಲ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಇನ್ನು ಆಗ್ತದ? ಸರ್ಕಾರ ಈ ಬಗ್ಗೆ ಅವರ ಬಗ್ಗೆ ಉಗ್ರ ಕಠಿಣ ಕ್ರಮ ಕೈಗೊಳ್ಳೋ ತನಕ ನಮ್ಮದು ಪ್ರತಿಭಟನೆ ದಿನಾಲೂ ಇರ್ತದೆ. ಸುಳ್ಳು ಮಾಹಿತಿ ಆಗ್ತಾ ಇದೆ. ತುಂಬ ದಿವಸದಿಂದ ನೋಡ್ತಾ ಇದ್ದೀವಿ. ಇಲ್ಲ ಸಲ್ಲದ ಆರೋಪ. ನಮಗೆ ಅದು ಇಷ್ಟನೇ ಆಗ್ತಾ ಇಲ್ಲ ಸರ್. ಯಾವ್ದಾದ್ರು ಅದರಲ್ಲಿ ನಿಜ ಇದ್ದರೆ ಓಕೆ ಸರ್. ಇದು ಯಾವುದು ನಿಜ ಇಲ್ಲ, ಎಲ್ಲ ಸುಳ್ಳು ಸುದ್ದಿ. ಎಷ್ಟು ಕಾಯ್ದಿದೆ ಸರ್, ನೋಡುವಷ್ಟು ನೋಡಿದ್ದೇವೆ. ಇನ್ನು ನಮ್ಮ ಕೈಯಲ್ಲಿ ಆಗಲ್ಲ ಸರ್. ಎಷ್ಟು ಅಂತ ನಾವು ನೋಡಲಿ ನಾವು ಸರ್. ಇನ್ನು ನಮ್ಮದು ಬಿಡೋದೇ ಇಲ್ಲ ಸರ್. ಯಾರಾದರೂ ಸುಳ್ಳು ಸುದ್ದಿ ನಿಜ ಇದ್ದರೆ ಸರ್ ನಾವು ಒಪ್ಕೊಳ್ತೀವಿ ಸರ್. ನಿಜನೇ ಇಲ್ಲ ಯಾವುದ್ರಲ್ಲೂ. ಏನಕ್ಕೆ ಸುಳ್ಳು ಸುದ್ದಿ ಹಬ್ಬಿಸ್ಬೇಕು? ನಾವು ಬಿಡಲ್ಲ ಸರ್. ಇನ್ನು ನಾವೇನು ಮಾಡಲಿಲ್ಲ. ಇಷ್ಟು ವರ್ಷದಿಂದ ಬರ್ಕೊಂಡು ಇಲ್ಲದೆಲ್ಲ ಹೇಳ್ಕೊಂಡು ಬಂದರು ನಮ್ಮ ಮೇಲೆ. ಅವ್ರಿಗೆ ಏನಿಲ್ಲ. ನಾವು ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಮೇಲೆ ಏನಿಲ್ಲ, ನಮಗೆ ರಿಪೋರ್ಟ್ ಇಲ್ಲ, ಅದು ಏನಿಲ್ಲ. ನಾವು ಎಷ್ಟು ಕಂಪ್ಲೇಂಟ್ ಕೊಟ್ಟರು ನಮಗೆ ಫೇಸ್ಬುಕ್ಕಲ್ಲಿ ಇಲ್ಲದೆಲ್ಲ ಹೇಳ್ತಾರೆ. ತಾಯಿಗೆ, ಅಕ್ಕನಿಗೆ, ಅಪ್ಪನಿಗೆ ಎಲ್ಲ ಬರ್ದಾಕ್ತಾರೆ. ಬಾಯಿಗೆ ಬಂದಾಗ ಮಾತಾಡ್ತಾರೆ. ಅವ್ರ ವಿರುದ್ಧ ಒಂದು ಅಕ್ಷರ ನಾವು ಮಾತಾಡಬಾರ್ದು. ಅವ್ರು ಹೇಳಿದ್ದನ್ನು ನಾವು ಕೇಳಬೇಕು. ಒಂದು ವೇಳೆ ಅವರಿಗೆ ನಾವು ಪುನಃ ಕ್ವಶನ್ ಹಾಕಿದರೆ ನಾವು ಕಳ್ಳರು. ನಮ್ಗೆ ಆ ಹುಚ್ಚು, ನಮ್ಗೆ ಈ ಹುಚ್ಚು, ನಮ್ಮ ಅಮ್ಮ ಸರಿಲ್ಲ, ನಮ್ಮ ಅಪ್ಪ ಸರಿಲ್ಲ.